ಕಗ್ಗದ ಬೆಳಕಿಗೆ ಸ್ವಾಗತ. ಇಂದಿನ ಕಗ್ಗ: ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ, ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು. ಕರ್ಮದ ತತ್ವವನ್ನು ಡಿ ವಿ ಜಿ ಅವರು ಸರಳವಾಗಿ ಈ ಮುಕ್ತಕದಲ್ಲಿ ವಿವರಿಸ್ತಾ ಹೋಗ್ತಾರೆ. ಕರ್ಮಣ್ಯೇ ಆಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ. ಇದು ಭಗವದ್ಗೀತೆಯ ಮಾತು. ಜೊತೆಗೆ ಈಶಾವಾಸ್ಯ ಉಪನಿಷತ್ತಿನಲ್ಲಿಯೂ ಕೂಡ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜೀಥಾಹ ಮಾಗೃತಃ ಕಸ್ಯ ಸಿದ್ಧನಂ. ಈ ಎರಡೂ ಅಂಶಗಳನ್ನು ಮಾನ್ಯ ಡಿ ವಿ ಜಿಯವರು ಈ ಕಗ್ಗದಲ್ಲಿ ನಿರೂಪಿಸ್ತಾರೆ. ನಾವು ಮಾಡುವ ಕೆಲಸ ಹೇಗಿರಬೇಕು? ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು. ಏನು ನಮ್ಮ ಪಾಲಿಗೆ ಕೆಲಸ ಬಂದಿರುತ್ತೋ, ಭಗವಂತ ಕರುಣಿಸಿರ್ತಾನೋ ಅಂತಹ ಕೆಲಸವನ್ನು, ನಮ್ಮ ಪಾಲಿನ ಕೆಲಸವನ್ನು ಬಹಳ ಸಂತೋಷದಿಂದ ನಾವು ಮಾಡಬೇಕಂತೆ, ಮನಸ್ಸಿಟ್ಟು ಮಾಡಬೇಕಂತೆ. ಅದು ಸಣ್ಣ ಕೆಲಸ ಎಂಬುದಾಗಿ ಯಾವುದೇ ರೀತಿಯ ತಾತ್ಸಾರ ಭಾವ ನಿನಗೆ ಬಾರದೇ ಇರಲಿ. ಯಾರು ಸಣ್ಣ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ ಅವರು ದೊಡ್ಡ ಕೆಲಸಕ್ಕೆ ಅರ್ಹರಾಗಿ ಬಿಡ್ತಾರೆ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು. ಆಮೇಲೆ ಹೇಳ್ತಾರೆ, ಮಾಫಲೇಶು ಕದಾಚನ ಅನ್ನುವ ಹಾಗೆ ದೊರೆತುದ ಪ್ರಸಾದವೆಂದುಣ್ಣು ಹಸಾದವೆಂದುಣ್ಣು ಗುಣಗಿಡದೆ. ನಾವು ಕೆಲಸ ಮಾಡಿದರೆ ಯಾವುದಾದ್ರೂ ಒಂದು ಫಲ ಸಿಕ್ಕೇ ಸಿಗುತ್ತೆ. ಏನು ಸಿಗುತ್ತೋ ಅದು ಭಗವಂತನ ಪ್ರಸಾದ ಎಂಬುದಾಗಿ ತಿಳ್ಕೊಂಡು ಕಣ್ಣಿಗೊತ್ತುಕೊಂಡು ಅನುಭವಿಸು. ಪ್ರಸಾದಕ್ಕೆ ನಾವು ರುಚಿ ನೋಡುವ ಅಗತ್ಯ ಇಲ್ಲ, ಅದು ಪ್ರಸಾದ ಅಷ್ಟೆ. ಏನು ಸಿಗುತ್ತೋ ಅದು ಭಗವಂತ ಕೊಟ್ಟ ಪ್ರಸಾದ ಎಂಬುದಾಗಿ ತಿಳ್ಕೊಂಡು ಅನುಭವಿಸು. ದೊರೆತುದ ಹಸಾದವೆಂದುಣ್ಣು ಗುಣಗಿಡದೆ. ಗುಣಗಾಟ ಮಾಡಬೇಡ. ಅಯ್ಯೋ ನನಗಿಷ್ಟೇ ಸಿಕ್ಕಿರೋದು, ಅಷ್ಟು ಕೆಲಸ ಮಾಡದೆ ಇಷ್ಟೇ ಸಿಕ್ಕಿರೋದು. ನನ್ನ ಪಾಲಿಂದು ಏನು ಸಿಕ್ಕಿದೆಯೋ ಅದು ಭಗವಂತನ ಅನುಗ್ರಹದಿಂದ ಉಂಟಾದದ್ದು ಅಂತ ತಿಳ್ಕೊಂಡು ಅದನ್ನು ನೀನು ಅನುಭವಿಸ್ತಾ ಹೋಗು. ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ. ಇನ್ನು ಈ ಜಗತ್ತಿನಲ್ಲಿ ಸಮಸ್ಯೆಗಳು ಯಾರನ್ನೂ ಬಿಡುವುದಿಲ್ಲ. ಏನೆಲ್ಲ ಕಷ್ಟಗಳು ಬರ್ತಾವೋ, ಭಾರ ಬರುತ್ತೋ, ಅದನ್ನು ಧೈರ್ಯವಾಗಿ ಆ ಕಷ್ಟಗಳನ್ನು, ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಿದ್ಧನಾಗು. ಯಾವತ್ತೂ ಕೂಡ ಪರಮಾರ್ಥ ಮಾತ್ರ ಬಿಡಬೇಡ, ಭಗವಂತನನ್ನು ಮರಿಬೇಡ. ಇನ್ನು ಕೊನೆಗೆ ಹೊರಡು ಕರೆ ಬರಲ್ ಅಳದೆ. ಕೊನೆ ಕರೆ ಬಂತೋ ಇನ್ನೂ ದುಃಖಿಸದೆ ಹೊರಟು ಬಿಡು. ಯಾರ್ಯಾರು ಈ ಜಗತ್ತಿಗೆ ನಾವೆಲ್ಲ ಬಂದಿದ್ದೇವೆ, ಒಂದಲ್ಲ ಒಂದು ದಿವಸ ಈ ಜಗತ್ತಿನಿಂದ ನಿರ್ಗಮಿಸಲೇಬೇಕಾಗ್ತದೆ. ಆದ್ದರಿಂದ ಆ ಕೊನೆಯ ಕರೆ ಯಾವಾಗ ಬರುತ್ತೋ ಆವಾಗ ಸಂತೋಷದಿಂದ ಹೊರಟು ಬಿಡು. ಹೊರಡು ಕರೆ ಬರಲ್ ಅಳದೆ. ಮುಂದಿನ ಕಗ್ಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.